ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಅನ್ನಪೂರ್ಣೇಶ್ವರಿ ಅಥವಾ ಅನ್ನಪೂರ್ಣೇಶ್ವರಿ ದೇವಿಯನ್ನು ಆಹಾರ ದೇವತೆ ಎಂದು ಭಾವಿಸಲಾಗಿದೆ. ಪಾರ್ವತಿ ದೇವಿಯ ಅವತಾರ ಶಕ್ತಿ ದೇವತೆ ಎಂದು ಕರೆಯಲಾಗುತ್ತೆ. ಅನ್ನಪೂರ್ಣೇಶ್ವರಿ ಫೋಟೋವನ್ನು ಅಡುಗೆ ಮನೆಯಲ್ಲಿ ಯಾಕೆ ಇಡಬೇಕು, ಈ ಫೋಟೋವನ್ನು ಹೇಗೆ ಇಡಬೇಕು ಎನ್ನುವ ಸಂಪೂರ್ಣ ಮಾಹಿತಿನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ತುಂಬಾ ನಿಮಗೆ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನ್ನಪೂರ್ಣೇಶ್ವರಿ ಅನ್ನದಾತೆ ಎಂದು ಕರೆಯಲಾಗುವ ಈ ದೇವಿಯು ಆದಿಶಕ್ತಿಯ ಒಂದು ರೂಪ ಎಂದು ಹೇಳಲಾಗುತ್ತೆ ಮತ್ತು ಆಹಾರ ದೇವತೆ ಎಂದು ಕರೆಯಲಾಗುತ್ತೆ. ಆಹಾರವನ್ನು ಹಿಂದೂ ಧರ್ಮದಲ್ಲಿ ಹೆಚ್ಚು ಗಮನವನ್ನು ನೀಡಲಾಗುತ್ತೆ. ಅನ್ನಪೂರ್ಣೇಶ್ವರಿ ದೇವಿಯನ್ನು ಅನ್ನದಾತ ಎಂದು ಪರಿಗಣಿಸಲಾಗುತ್ತೆ. ಶಿವನ ಪತ್ನಿಯಾದ ಪಾರ್ವತಿಯ ಒಂದು ರೂಪವೇ ಅನ್ನಪೂರ್ಣೇಶ್ವರಿ ದೇವಿ ಎಂದು ಹೇಳಲಾಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಫೋಟೋವನ್ನು ಅಡುಗೆ ಮನೆಯಲ್ಲಿ ಯಾಕೆ ಇಡಬೇಕು, ಅನ್ನಪೂರ್ಣೇಶ್ವರಿ ತಾಯಿಯ ಫೋಟೋವನ್ನು ನಾವು ಹೇಗೆ ಇಡಬೇಕು, ಯಾವುದೇ ಗುರುವಾರ ಅಥವಾ ಶುಕ್ರವಾರದ ದಿನ ಮುಂಜಾನೆ ಎದ್ದು ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ಗಂಗಾಜಲವನ್ನು ಸಿಂಪಡಿಸಿ ನಂತರ ನಿಮ್ಮ ಮನೆಯನ್ನು ಶುದ್ಧ ಮಾಡಿ ದೇವಿ ಇಡುವಂತಹ ಫೋಟೋದ ಹತ್ತಿರ ರಂಗೋಲಿ ಮತ್ತು ನೀವು ಹೂಗಳನ್ನು ಇಡಬೇಕು. ಅನ್ನಪೂರ್ಣೇಶ್ವರಿ ತಾಯಿಯ ಫೋಟೋ ಇಟ್ಟು ಒಂದು ದೀಪವನ್ನು ಹಚ್ಚಿ ಬೆಳಗಿಸಬೇಕು. ಶಿವ ಮತ್ತು ಪಾರ್ವತಿ ಎಂದು ಭಾವಿಸಿ ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ನದ ಕೊರತೆ ಎಂಬುದು ಇರೋದಿಲ್ಲ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಸಂಪೂರ್ಣ ಕೃಪೆ ಎಂಬುದನ್ನು ನೀವು ಪಡೆಯಲು ನಿಮಗೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿರುವಂತಹ ಅನ್ನ ಆಹಾರ ಪದಾರ್ಥಗಳಿಗೆ ಯಾವುದೇ ಕಾರಣಕ್ಕೂ ಕೊರತೆ ಎಂಬುದು ಬಾರದೇ ಹಾಗೆ ಇರುತ್ತೆ. ಅದರಿಂದ ಅನ್ನಪೂರ್ಣೇಶ್ವರಿ ತಾಯಿ ಫೋಟೋವನ್ನು ಅಡುಗೆ ಮನೆಯಲ್ಲಿ ಇಡೋದು ತುಂಬಾ ಶುಭಕರವಾಗಿರುತ್ತೆ ಮತ್ತು ಎಲ್ಲವೂ ಕೂಡ ನಿಮಗೆ ಸಮೃದ್ಧಿಯಿಂದ ಇರಲು ಸಾಧ್ಯವಾಗುತ್ತೆ. ಅನ್ನಪೂರ್ಣೇಶ್ವರಿ ತಾಯಿ ಫೋಟೋವನ್ನು ಇಟ್ಟು ನೀವು ಪೂಜೆ ಪುರಸ್ಕಾರ ಇಲ್ಲವೇ ಮಂತ್ರವನ್ನಾದರೂ ಪಠನೆ ಮಾಡಬೇಕು. ಈ ರೀತಿಯಾಗಿ ನೀವು ಪ್ರತಿದಿನ ಕೂಡ ಮಾಡೋದ್ರಿಂದ ತುಂಬ ಶುಭವಾಗುತ್ತೆ. ಹಾಗೆ ನೀವು ಅಡುಗೆ ಮಾಡುವಂತಹ ಒಲೆಯನ್ನು ಕೂಡ ಪೂಜೆ ಮಾಡಿ ಆರಂಭ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ತಾಯಿ ಮನೆಯಲ್ಲಿ ನೆಲೆಸುವ ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಮೇಲೆ ಬರುವುದಿಲ್ಲ. ವೀಕ್ಷಕರೇ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.